60+ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದು ಈ ವರ್ಕ್ಗೋಸ್ಕರ. ಇನ್ನೂ ಜಾಸ್ತಿ ಟ್ರಾವೆಲ್ ಮಾಡುವಂದಿದ್ರು ನಾನು ಮಾಡ್ತಿದ್ದೆ, ಬಿಕಾಸ್ ಇದು ನಮ್ಮ ಸರ್ ಅವರ ತಂಗಿಯ ಹೂ ಮುಚ್ಚೋ ಶಾಸ್ತ್ರ ಇದ್ದಿದ್ದು. ಸರ್ ನನಗೆ ಇಂದಿನ ರಾತ್ರಿ ಕಾಲ್ ಮಾಡಿಬಿಟ್ಟು ಈ ಥರ ಫಂಕ್ಷನ್ ಇದೆ ಮೋನಿಕಾ, ಬಂದು ಮಾಡಿಕೊಡ್ಬೇಕು ಅಂತ ಅಷ್ಟೇ ಹೇಳಿದ್ದು. ಐ ವಾಸ್ ಲೈಕ್, ಸರ್ ನೀವು ತಲೆ ಕೆಡಿಸ್ಕೊಬಿಡಿ, ನೀನು ಅದಿನಲ್ಲ ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿ ಬೆಳಿಗ್ಗೆ ಬೇಗ ಇದ್ದು ನಾವು ರೀಚ್ ಆದ್ವಿ. ಆ್ಯಂಡ್ ಅಕ್ಕನೂ ಅಷ್ಟೇ ಗೊಂಬೆ ಥರ ರೆಡಿ ಮಾಡಿದ್ವಿ. ಆ್ಯಂಡ್ ಇನ್ನೊಂದೇನು ಅಂದರೆ ಅವ್ರು ಮೇಕಪ್ ಬೇಡ ಅಂತ ಹೇಳಿದರು, ಸಿಂಪಲಾಗಿರಲಿ, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೆಪ್ಪಿಂಗ್ ಸಾಕು ಅಂದಿದ್ರು. ಸೊ ಬೇಗ ಆಗೋಯ್ತು. ಆ್ಯಂಡ್ ಈ ಸ್ಟೋರಿಗಿಂತ ಮುಂಚೆ ಇನ್ನೊಂದು ಸ್ಟೋರಿ ಹೇಳಬೇಕು. PU ಇದ್ದಾಗ ಅತಿ ಹೆಚ್ಚು ಬೈಸ್ಕೊಂಡಿದ್ದು ಓಡಿಸ್ಕೊಂಡಿದ್ದು ಅಂದರೆ ಭರತ್ ಸರ್ ಕೈಲಿ, ಆ್ಯಂಡ್ ಇವಾಗ ಅತಿ ಹೆಚ್ಚು ಉಗುಳಿಸ್ಕೊಳ್ಳೋದು ಅಂದರು ಭರತ್ ಸರ್ ಕೈಲೇ. ಸೊ ತುಂಬ ಡಿಫ್ರೆನ್ಸ್ ಇದೆ ಅವಾಗೂ ಇವಾಗೂ. ತುಂಬ ಖುಷಿಪಟ್ಟರು, ಲುಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆ್ಯಂಡ್ ವೀಡಿಯೋಸ್ ಕೂಡ ಎಡಿಟ್ ಮಾಡಿಕೊಟ್ಟಿದ್ದೆ, ಅದೂ ತುಂಬ ಖುಷಿಪಟ್ಟರು. ಆ್ಯಂಡ್ ಅವ್ರು ಹ್ಯಾಪಿ ಅಂದರೆ ನಾವು ಹ್ಯಾಪಿ. ಆ್ಯಂಡ್ ನಾನಂತೂ ಸ್ವಲ್ಪ ಡಬ್ಬ ಥರ ಕಾಣಿಸ್ತಿದ್ದೆ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಹೋಗಿಬಿಟ್ಟಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರ ಮನೆ ಫಂಕ್ಷನ್ ನಮ್ಮ ಮನೆ ಫಂಕ್ಷನ್ ಥರನೇ ಫೀಲ್ ಆಗ್ತಿತ್ತು. ಆ್ಯಂಡ್ ನಾವು ಬೇಗ ಹೊರಟ್ವಿ. ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ, ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ಬಾಯ್.